ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿ 65 ದಿನಗಳು ಕಳೆದಿವೆ. ಈ 65 ದಿನಗಳ ದಿನಚರಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಫೋಟೋ ಮತ್ತು ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಯಿತು. ಜೈಲಲ್ಲಿ ಇಂತಹ ರಾಜ್ಯಾತೀತ ನೀಡಲಾಗ್ತಾ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ತನಿಖೆ ಹೇಗೆ ಸಾಗುತ್ತೆ, ಯಾರಿಗೆಲ್ಲ ಸಂಕಷ್ಟ, ಇದೆಲ್ಲದರ ಬಗ್ಗೆ ಡೀಟೇಲ್ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರೌಡಿ ಶೀಟರ್ಸ್ ಜೊತೆ ಕುಳಿತಿರುವ ದರ್ಶನ್ ಫೋಟೋ ರಿವೀಲ್, ಜೈಲಾಧಿಕಾರಿಗಳ ವಿರುದ್ಧ ಕ್ರಮ, ಜೊತೆಗೆ ಕೆಲ ಆರೋಪಿಗಳು ಬೇರೆ ಜೈಲುಗಳಿಗೆ ಶಿಫ್ಟ್, ವಿಲ್ಸನ್ ಗಾರ್ಡನ್ನಾಗ ದರ್ಶನ್ರನ್ನ ಬೇರೆ ಬೇರೆ ಕಡೆ ಇಡಲು ತಯಾರಿ. ಜೈಲಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ, ಗೃಹ ಸಚಿವರನ್ನ ಭೇಟಿಯಾದ ಬೆಂಗಳೂರು ಕಮಿಷನರ್ ದಯಾನಂದ್, ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರರಿಂದಲೂ ಡಾಕ್ಟರ್ ಜಿ ಪರಮೇಶ್ವರ್ಗೆ ಮಾಹಿತಿ. ನಮ್ಮ ಮಗನನ್ನ ಬಿಡಿಸಿಕೊಂಡು ಬರೋಕೆ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ. ದರ್ಶನ್ ಕರುಣೆ ಇಟ್ಟು ನಮ್ಮ ಮಕ್ಕಳನ್ನ ಬಿಡಿಸಬೇಕು. ಅವರಿಗೆ ಜೈಲಲ್ಲಿ ಎಲ್ಲಾ ಸಿಗ್ತಿದೆ, ಬಡವರ ಮಕ್ಕಳ ಗತಿಯೇನು? ಆರೋಪಿ ಅನುಕುಮಾರ್ ತಾಯಿ ಜಯಮ್ಮ ಮಾತು. ದರ್ಶನ್ಗೆ ಆದ್ಯತೆ ಕೊಡುವಂತೆ ಉಳಿದವರಿಗೂ ಕೊಡಬೇಕು. ನನ್ನ ತಮ್ಮ ರಘು ನಮ್ಮ ಇನ್ನೊಬ್ಬ ಸಹೋದರನಿಗೆ ವಿಡಿಯೋ ಕಾಲ್ ಮಾಡಿದ್ದ, ಬೇಗ ಬರ್ತೀನಿ ಅಂದಿದ್ದಾನೆ. ದರ್ಶನ್ ಆರಾಮಾಗಿರೋ ಫೋಟೋ ಬಗ್ಗೆ ಆರೋಪಿ ರಘು ಸಹೋದರ ಮುರಳಿ ಹೇಳಿಕೆ. ಗತ್ತು ಗಾಂಭೀರ್ಯ ಕಡಿಮೆಯಾಗಿಲ್ಲ, ಹುಲಿಯಲ್ಲಿದ್ರೂ ಹುಲಿನೇ. ತುಂಬಾ ದಿನಗಳ ನಂತರ ದೇವರ ದರ್ಶನ ಆಯಿತು. ಇದು ದರ್ಶನ್ ಫೋಟೋ ರಿವೀಲ್ ಆಗ್ತಾ ಇದ್ದಂತೆ ಫ್ಯಾನ್ಸ್ ಸಂಭ್ರಮ.